Yes. Good morning, everyone. Welcome back. Welcome to Unacademy. Hi, everyone. Namaste. Welcome to Unacademy YouTube class. ನಾನು ನಿಮ್ಮ ನವೀನ್ ಪ್ರಸಾದ್ ಅನ್ಅಕಾಡೆಮಿ KPSC ಪ್ಲಸ್ ಎಜುಕೇಟರ್. ನಮಸ್ತೆ ಮಲ್ಲಿಕಾರ್ಜುನ್. ವೆರಿ ಗುಡ್ ಮಾರ್ನಿಂಗ್ ಮಲ್ಲಿಕಾರ್ಜುನ್. ನಮಸ್ತೆ. ವೆರಿ ಗುಡ್ ಮಾರ್ನಿಂಗ್. ಎಸ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಓಕೆ, ಸೊ ಸ್ನೇಹಿತರೆ, ದಿಸ್ ಇಸ್ ಮೈ ಪ್ರೊಫೈಲ್. ನಾನು ಬೇಸಿಕಲಿ ಇಂಜಿನಿಯರ್. 7 ವರ್ಷದಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಆಪ್ಟಿ ಮತ್ತೆ ರೀಸನಿಂಗ್ ಟ್ರೈನರ್ ಆಗಿ. ಸ್ನೇಹಿತರೆ, ಎಲ್ಲಾ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾನು ಟೀಚ್ ಮಾಡ್ತಾ ಇದ್ದೀನಿ. ಬ್ಯಾಂಕ್ ಎಕ್ಸಾಮ್, ನಮ್ಮ KPSC, PC, PSI, KS ಎಕ್ಸಾಮ್, UPSC ಎಕ್ಸಾಮ್, RRB, SSC, ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಸ್ನೇಹಿತರೆ ಟೀಚ್ ಮಾಡ್ತಾ ಇದ್ದೀನಿ. ಓಕೆ, ನಾನು ಪ್ರೆಸೆಂಟ್ಲಿ ಕರ್ನಾಟಕ PSC ಕ್ಯಾಟಗರಿನಲ್ಲಿ ಸ್ನೇಹಿತರೆ ಪ್ಲಸ್ ಎಜುಕೇಟರ್ ಆಗಿ ಮೆಂಟಾಲಿಟಿನ ಟೀಚ್ ಮಾಡ್ತಾ ಇದ್ದೀನಿ. ಸೊ ನನ್ನ ರೆಫರಲ್ ಕೋಡ್ NP10. ಸೊ ಅನ್ಅಕಾಡೆಮಿ ಆಪ್ ನಲ್ಲಿ ಫ್ರೀ ಕ್ಲಾಸ್ ವಾಚ್ ಮಾಡಬೇಕು ಅಂದ್ರೆ ಈ ಒಂದು ಅನ್ಲಾಕ್ ಕೋಡ್, ರೆಫರಲ್ ಕೋಡ್ NP10 ಅನ್ನ ಬಳಸಿ. ನಮಸ್ತೆ ಮೇಘಾ, ವೆರಿ ಗುಡ್ ಮಾರ್ನಿಂಗ್. ಓಕೆ, ಸೊ ಸ್ನೇಹಿತರೆ, ಇವತ್ತು ನಾವು ಡಿಸ್ಕಸ್ ಮಾಡೋದು ಸ್ನೇಹಿತರೆ ಸಮ್ ಟ್ರೈನ್ ಪ್ರಾಬ್ಲಮ್ ಅನ್ನ, ಇಂಪಾರ್ಟೆಂಟ್ ಪ್ರಾಬ್ಲಮ್ಗಳನ್ನ ಕೆಲವೊಂದನ್ನ ಡಿಸ್ಕಸ್ ಮಾಡ್ತೀನಿ. ಓಕೆ ಎವ್ರಿವನ್, ಎಸ್, ಯಾರ ಲೈವ್ ಅಲ್ಲಿ ಇದ್ದೀರಾ ಸ್ನೇಹಿತರೆ ಕಮೆಂಟ್ ಮಾಡಿ ಹಾಯ್ ಅಂತ. ಚೆನ್ನಾಗಿರುತ್ತೆ. PPT ನಲ್ಲಿ ಲೈವ್ ಆಗಿ ಟ್ರೈನ್ ಅನ್ನ ಓಡಿಸೋಣ ಸ್ನೇಹಿತರೆ, ಲೈವ್ ಆಗಿ ಟ್ರೈನ್ ಅನ್ನ ಓಡಿಸೋಣ. ಓಕೆ, ಸೊ ಸ್ನೇಹಿತರೆ, ಫಸ್ಟ್ ಟ್ರೈನ್ ಪ್ರಾಬ್ಲಮ್ಗೆ ಬರಲಿ, ಬೋರ್ಡರ್ ಪ್ರಾಬ್ಲಮ್ಗೆ ಬರಲಿ, ಅಥವಾ ಟೈಮು, ಸ್ಪೀಡು, ಡಿಸ್ಟೆನ್ಸ್ಗೆ ಬರಲಿ ಸ್ನೇಹಿತರೆ, ಫಸ್ಟ್ ವಿ ಹ್ಯಾವ್ ಟು ಲರ್ನ್ ದ ಫಾರ್ಮುಲಾಸ್. ಏನ್ ಫಾರ್ಮುಲಾ ಅದು? ಓನ್ಲಿ ಬೇಸಿಕ್ ಫಾರ್ಮುಲಾ ಸ್ನೇಹಿತರೆ, ಓನ್ಲಿ ಬೇಸಿಕ್ ಫಾರ್ಮುಲಾ. ಏನದು? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಓಕೆ, time is equal to distance by speed. Okay my dear friends, speed is equal to distance by time, time is equal to distance by speed, distance is equal to time into speed. ಅಂದ್ರೆ ಸ್ಪೀಡ್ ಅಂದ್ರೆ ವೇಗ, ಟೈಮ್ ಅಂದ್ರೆ ಕಾಲ, ಡಿಸ್ಟೆನ್ಸ್ ಅಂದ್ರೆ ದೂರ. ಸೊ ವೇಗ is equal to ದೂರ ಬೈ ಕಾಲ, ಕಾಲ is equal to ದೂರ ಬೈ ವೇಗ, ದೂರ is equal to ವೇಗ ಇಂಟು ಕಾಲ ಸ್ನೇಹಿತರೆ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್, ಯೂನಿಟ್ ಅಂದ್ರೆ ನಾವು ಇಷ್ಟು kg ಇದೀವಿ, ಇಷ್ಟು ಸೆಂಟಿಮೀಟರ್ ಉದ್ದ ಇದೀವಿ, ಇಷ್ಟು kg ರೈಸ್ ಇದೆ ಅಂತ ಹೇಳ್ತೀವಿ. ಹಂಗೇನೆ ಡಿಸ್ಟೆನ್ಸ್ಗೆ ಯೂನಿಟ್ ಇದೆ ಸ್ನೇಹಿತರೆ, ಮೀಟರ್ ನಲ್ಲಿ ಇರಬೇಕು. ಡಿಸ್ಟೆನ್ಸ್ ಮೀಟರ್ ನಲ್ಲಿ ಇದ್ರೆ ಟೈಮು ಸೆಕೆಂಡ್ಸ್ ಅಲ್ಲಿ ಇರಬೇಕು, ಸ್ಪೀಡು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರಬೇಕು. ಓಕೆ, ಸೊ ಪ್ರಾಬ್ಲಮ್ ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡುವಾಗ 3 ಯೂನಿಟ್ ಈ ಫಾರ್ಮ್ಯಾಟ್ ಇರಬೇಕು. ಅಥವಾ ಡಿಸ್ಟೆನ್ಸು ಕಿಲೋಮೀಟರ್ ನಲ್ಲಿದ್ರೆ ಟೈಮು ಅವರ್ ಅಲ್ಲಿ ಇರಬೇಕು, ಸ್ಪೀಡು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇರಬೇಕು ಸ್ನೇಹಿತರೆ. ರಿಮೆಂಬರ್ ದಿಸ್ ಪಾಯಿಂಟ್. ಎಕ್ಸಾಮ್ ಅಲ್ಲಿ ಕೊಡುವಾಗ ಏನ್ ಮಾಡ್ತಾರೆ, ಡಿಸ್ಟೆನ್ಸ್ ಅನ್ನ ಮೀಟರ್ ಕೊಟ್ಟಿರ್ತಾರೆ, ಟೈಮ್ ಅನ್ನ ಸೆಕೆಂಡ್ ಕೊಟ್ಟಿರ್ತಾರೆ, ಸ್ಪೀಡ್ ಅನ್ನ ಕಿಲೋಮೀಟರ್ ಪರ್ ಅವರ್ ಕೊಟ್ಟಿರ್ತಾರೆ. ಸೊ ಕಿಲೋಮೀಟರ್ ಪರ್ ಅವರ್ ಕೊಟ್ಟಿದ್ರೆ ಯು ಹ್ಯಾವ್ ಟು ಕನ್ವರ್ಟೆಡ್ ಇಂಟು ಮೀಟರ್ ಪರ್ ಸೆಕೆಂಡ್. ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ರೆ ಯು ಹ್ಯಾವ್ ಟು ಕನ್ವರ್ಟೆಡ್ ಇಂಟು ಕಿಲೋಮೀಟರ್ ಪರ್ ಅವರ್ ಮೈ ಡಿಯರ್ ಫ್ರೆಂಡ್ಸ್. ಅದು ಒನ್ ಆಫ್ ದ ಇಂಪಾರ್ಟೆಂಟ್. ಓಕೆ ಎವ್ರಿವನ್, ಸೊ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳದೆ ನೀವು ಪ್ರಾಬ್ಲಮ್ಗೆ ಫಾರ್ಮುಲಾಗೆ ಅಪ್ಲೈ ಮಾಡಿದಾಗ ಅದು ಕಷ್ಟ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ಸರ್ ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಆಗಬೇಕು ಅಂದ್ರೆ ಸ್ನೇಹಿತರೆ ನೀವು 5/18 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಅದು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಆಗುತ್ತೆ. ಮೀಟರ್ ಪರ್ ಸೆಕೆಂಡ್ ಇರೋದು ಕಿಲೋಮೀಟರ್ ಪರ್ ಅವರ್ ಆಗಬೇಕು ಅಂದ್ರೆ ನೀವು 18/5 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಅದು ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಆಗುತ್ತೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಎಸ್. ಸೊ ಇದು ಬೇಸಿಕ್ ಇನ್ಫಾರ್ಮೇಶನ್ ಇರಲಿ. ಸೊ ಅದನ್ನ ಚಾಪ್ಟರ್ ವೈಸ್ ಮಾಡುವಾಗ ಅದು ಇನ್ನೂ ಇನ್ ಡಿಟೇಲ್ಡ್ ಆಗಿ ಅದು ಹೇಗೆ ಬಂತು ಏನು ಎಲ್ಲವನ್ನ ತಿಳಿಸ್ತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ಎಸ್. ಸೊ ಹಾಗಿದ್ರೆ ಪ್ರಾಬ್ಲಮ್ ಹೋಗೋಣ. ಬೇಸಿಕ್ ಫಾರ್ಮುಲಾ ಗೊತ್ತಿರಲಿ. ಒಂದೇ ಫಾರ್ಮುಲಾವನ್ನ ಈ ರೀತಿ 3 ತರ ಬರ್ಕೊಳ್ಬಹುದು. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಅದೇ ಫಾರ್ಮುಲಾ ಆ ಕಡೆ ಈ ಕಡೆ ತಿರ್ಸಿ ಮರ್ಸಿ ಬರ್ತಿದ್ದೀವಿ. ಓಕೆ, ಸೊ ಯೂನಿಟ್ ಮಸ್ಟ್ ಬಿ ಒಂದೇ ಯೂನಿಟ್ ಇರಬೇಕು, ಅದು ಸ್ವಲ್ಪ ನೋಡ್ಕೊಂಡಿದ್ದೀವಿ. ಓಕೆ ಫೈನ್, ವೆರಿ ಗುಡ್. ಎಸ್ ಸ್ನೇಹಿತರೆ, ನೋಡಿ ಮೊದಲನೇ ಕ್ವಶನ್ ಏನು ಅಂತ ಹೇಳಿದ್ರೆ, a man in a train noticed that he can count 21 telephone pole in 1 minute if they are known to be 50 meters apart,
ದೆನ್ ಅಟ್ ವಾಟ್ ಸ್ಪೀಡ್ ಇಸ್ ದ ಟ್ರೈನ್ ಟ್ರಾವೆಲಿಂಗ್ ಅಂತ ಕೇಳ್ತಿದ್ದಾರೆ. ಅಂದ್ರೆ ರೈಲ್ನಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು 1 ನಿಮಿಷದಲ್ಲಿ 21 ದೂರವಾಣಿ ಪೋಸ್ಟ್ಗಳನ್ನ ಎಣಿಸ್ತಾನೆ ಸ್ನೇಹಿತರೆ, ಕೌಂಟ್ ಮಾಡ್ತಾನೆ. ಮತ್ತೆ ಏನ್ ಗೊತ್ತಾಗತ್ತೆ, ಒಂದು ಪೋಲಿಂದ ಒಂದು ಪೋಲ್ಗೆ ಅಂತರ 50 ಮೀಟರ್ ಇದೆ ಅಂತಾನು ಗೊತ್ತಾಗುತ್ತೆ. ಹಾಗಿದ್ರೆ ರೈಲು ಯಾವ ವೇಗದಲ್ಲಿ ಪ್ರಯಾಣಿಸುತ್ತಿದೆ ಅಂತ ಕೇಳ್ತಾ ಇದೆ ನೋಡಿ ಸ್ನೇಹಿತರೆ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಇಯರ್ ಅಬ್ಸರ್ವ್ ಮಾಡೋದು ಏನು ಅಂತಂದ್ರೆ, ನೀವು ಇಲ್ಲಿ ನೋಡಿ ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಇದೆ, ಹೌದಾ ಸ್ನೇಹಿತರೆ? ಡಿಸ್ಟೆನ್ಸ್ ಮೀಟರ್ ನಲ್ಲಿ ಇದೆ. ಓಕೆ, ಮತ್ತೆ ಟೈಮು 1 ನಿಮಿಷ ಅಂತ ಹೇಳಿದ್ದಾರೆ, 1 ಮಿನಿಟ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. 1 ನಿಮಿಷ ಅಂತ ಹೇಳಿದ್ದಾರೆ, 1 ನಿಮಿಷ 1 ಮಿನಿಟ್. ಓಕೆ, ಸೊ ನಿಮಿಷದಲ್ಲಿದೆ, ಹಾಗೆ ನಿಮಿಷದಲ್ಲಿರೋದನ್ನ ಸೆಕೆಂಡ್ ಕನ್ವರ್ಟ್ ಮಾಡಬೇಕು. ಸೊ ಮೀಟರ್ ಸಿಗುತ್ತೆ. ಸೊ ಹಾಗ ಸ್ಪೀಡ್ ನಿಮ್ಗೆ ಮೀಟರ್ ಪರ್ ಸೆಕೆಂಡ್ ಬರುತ್ತೆ, ಅದು ಓಕೆ. ಬಟ್ ಆಪ್ಷನ್ಸ್ ಅಲ್ಲಿ ಸ್ನೇಹಿತರೆ ಕಿಲೋಮೀಟರ್ ಪರ್ ಅವರ್ ಇದೆ. ಲೈಕ್ 50 ಕಿಲೋಮೀಟರ್ ಪರ್ ಅವರ್, 60 ಕಿಲೋಮೀಟರ್ ಪರ್ ಅವರ್, 70 ಕಿಲೋಮೀಟರ್ ಪರ್ ಅವರ್, 40 ಕಿಲೋಮೀಟರ್ ಪರ್ ಅವರ್. ಫಸ್ಟ್ ಮೀಟರ್ ಪರ್ ಸೆಕೆಂಡ್ ವ್ಯಾಲ್ಯೂವನ್ನ ಕಂಡುಹಿಡಿದು ಆಮೇಲೆ ಅದನ್ನ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ನಿಮ್ಮ ಉತ್ತರ ಸಿಗುತ್ತೆ. ಓಕೆ ಎವ್ರಿ ಒನ್? ಓಕೆ, ಇವಾಗ ನಾವು ಟ್ರೈನ್ ಅನ್ನ ಓಡಿಸೋಣ ಸ್ನೇಹಿತರೆ. ಓಕೆ, shall we move the train now everyone? ನೋಡಿ ಏನ್ ಮಾಡ್ದ ಅವನು ಸ್ನೇಹಿತರೆ, ಅಲ್ಲಿ ಒಬ್ಬ ಟ್ರೈನ್ ಒಳಗಡೆ ಒಬ್ಬ ವ್ಯಕ್ತಿ ಕೂತಿದ್ದ, ಹೌದಲ್ವಾ? ಟ್ರೈನ್ ಒಳಗಡೆ ಒಬ್ಬ ವ್ಯಕ್ತಿ ಕೂತಿದ್ದ. ಓಕೆ, ಸೊ ಕೂತ್ ಮೇಲೆ ಏನ್ ಮಾಡ್ದ, ಕೌಂಟ್ ಮಾಡ್ತಾ ಇದ್ದಾನೆ. ಎಸ್ ಆರ್ ನೋ ಎವ್ರಿವನ್? ಕರೆಕ್ಟ್? ವಿಲ್ ಸಿ ಒನ್ ಮೋರ್ ಟೈಮ್. ನೋಡಿ, ವ್ಯಕ್ತಿ ಕೌಂಟ್ ಮಾಡ್ತಾ ಇದ್ದಾನೆ. 6, 7, 8 ಅದರ ಕೌಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಓಕೆ ಎವ್ರಿವನ್? ಸೊ ಆ ಕೌಂಟ್ ಮಾಡೋದನ್ನ ಹೆಂಗ್ ಗೊತ್ತಾಯ್ತು? 21 ಟೆಲಿಫೋನ್ ಪೋಲನ್ನ ಕೌಂಟ್ ಮಾಡಿದ್ದಾನೆ 1 ನಿಮಿಷದಲ್ಲಿ ಅಂತ ಹೇಳ್ದ. ಮತ್ತೆ ಇನ್ನೇನ್ ಗೊತ್ತಾಗಿದೆ ಅವನಿಗೆ ಸ್ನೇಹಿತರೆ? ಈ ಒಂದು ಪೋಲಿಂದ ಒಂದು ಪೋಲ್ಗೆ 50 ಮೀಟರ್ ದೂರ ಇದೆ ಅಂತ ಗೊತ್ತಿದೆ. ಕರೆಕ್ಟಾ? ಹಾಗಿದ್ರೆ ಅವನು 21 ಟೆಲಿಫೋನ್ ಪೋಲನ್ನ ಕೌಂಟ್ ಮಾಡ್ತಾ ಇದ್ದಾನೆ ಅಂದ್ರೆ ಸ್ನೇಹಿತರೆ, ಇಲ್ಲಿಂದ ಇಲ್ಲಿಗೆ 50, ಇಲ್ಲಿಂದ ಇಲ್ಲಿಗೆ 50, ಇಲ್ಲಿಂದ ಇಲ್ಲಿಗೆ 50, ಈ ತರ 21 ಟೆಲಿಫೋನ್ ಪೋಲನ್ನ ಕೌಂಟ್ ಮಾಡ್ತಾನೆ. ಈಗ 1, 2, 3, 4 ಪೋಲ್ಗೆನೆ ಎಷ್ಟಾಯ್ತು? 50, 100, 150. ನಾವೇನ್ ಮಾಡ್ತಾ ಇದ್ವಿ, 4 ಇಂಟು 50 200 ಅಂತ ಬರೆದ ತಪ್ಪು ಸ್ನೇಹಿತರೆ. ಓಕೆ, 4 ಪೋಲ್ಗೆ ಸ್ನೇಹಿತರೆ 150 ಅಂತ ಹೇಳಿದಾಗ, ಸೊ ಒಂದು ಪೋಲನ್ನ ಮೈನಸ್ ಮಾಡಿ, ಸೊ 3 ಇಂಟು 150. ಓಕೆ ಎವ್ರಿ ಒನ್? ಸೊ ಆವಾಗ ಸ್ನೇಹಿತರೆ 21 ಪೋಲ್ ಅಂತ ಹೇಳಿದ್ರೆ, 21 ಪೋಲ್ ಅಂತ ಹೇಳಿದ್ರೆ ಗ್ಯಾಪ್ ವಿಲ್ ಬಿ 20 ಗ್ಯಾಪ್. ಹೆಂಗೆ? 4 ಪೋಲ್ಗೆ ಸ್ನೇಹಿತರೆ 3 ಗ್ಯಾಪ್. ನೋಡಿ, 5 ಪೋಲ್ಗೆ 4 ಗ್ಯಾಪ್, 6 ಪೋಲ್ಗೆ 5 ಗ್ಯಾಪ್. ಆ ರೀತಿ 21 ಪೋಲ್ಗೆ 21 ಪೋಲ್ಗೆ ಸ್ನೇಹಿತರೆ 20 ಗ್ಯಾಪ್ ಬರುತ್ತೆ. ಒಂದು ಗ್ಯಾಪ್ಗೆ 50 ಮೀಟರ್ ಅಂತ ಗೊತ್ತಾಗುತ್ತೆ. ಆಯ್ತಾ? ಒಂದು ಗ್ಯಾಪ್ಗೆ 50 ಮೀಟರ್ ಆದ್ರೆ 20 ಗ್ಯಾಪ್ಗೆ ಎಷ್ಟು? 20 ಗ್ಯಾಪ್ಗೆ ಸ್ನೇಹಿತರೆ 1000 ಮೀಟರ್. ಇದೇ ದೂರ ಸ್ನೇಹಿತರೆ, ನನಗೆ ದೂರ ಸಿಕ್ತು, ಡಿಸ್ಟೆನ್ಸ್ ಸಿಕ್ತು ಸ್ನೇಹಿತರೆ. ಓಕೆ ಎವ್ರಿ ಒನ್? ಟೈಮ್ ಕೊಟ್ಟಿದ್ದಾನೆ 1 ನಿಮಿಷ. ಟೈಮ್ ಕೊಟ್ಟಿದ್ದಾನೆ ಸ್ನೇಹಿತರೆ, ಟೈಮ್ ಕೊಟ್ಟಿದ್ದಾನೆ 1 ನಿಮಿಷ. 1 ನಿಮಿಷ ಇಸ್ ನಥಿಂಗ್ ಬಟ್ 60 ನಿಮಿಷ, 60 ಸೆಕೆಂಡ್. ಓಕೆ ಎವ್ರಿ ಒನ್? ಈಗ ಸೆಕೆಂಡ್ ಇದೆ, ದೂರ ಮೀಟರ್ ನಲ್ಲಿ ಇದೆ, ಸ್ಪೀಡ್ ಅನ್ನ ಕಂಡುಹಿಡಿಯಿರಿ. ಓಕೆ, ಸೊ ಸ್ಪೀಡ್ ಗೆ ಫಾರ್ಮುಲಾ ಏನು ಸ್ನೇಹಿತರೆ? ಸ್ಪೀಡ್ ಗೆ ಫಾರ್ಮುಲಾ ಏನು? ಸೊ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಡಿಸ್ಟೆನ್ಸ್ ಕಂಡುಹಿಡಿದ್ವಿ ನಾವು 1000 ಮೀಟರ್ ಅಂತ, ಸೊ 1000 ಮೀಟರ್. ಸೊ ಟೈಮ್ ಕಂಡುಹಿಡಿದ್ವಿ 60 ಸೆಕೆಂಡ್. ಓಕೆ ಎವ್ರಿ ಒನ್? ಸೊ ಇದು ಮೀಟರ್ ಪರ್ ಸೆಕೆಂಡ್ ಇದೆ ಸ್ನೇಹಿತರೆ, ಹೌದಾ? ಮೀಟರ್ ಪರ್ ಸೆಕೆಂಡ್ ಇದೆ, ಒಂದು 0. ಸೊ 100/6 ಮೀಟರ್ ಪರ್ ಸೆಕೆಂಡ್ ಇದೆ. ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಆಗ್ಬೇಕು ಅಂದ್ರೆ ಸ್ನೇಹಿತರೆ
ಮಲ್ಟಿಪ್ಲೈಡ್ ಬೈ 18/5 ಆಲ್ರೆಡಿ ಹೇಳಿದ್ದೀನಿ. ಎವ್ರಿ ಒನ್. ಸೊ 6 1ರಲ್ಲಿ 6 3 18, 5 1ರಲ್ಲಿ 5 20ರಲ್ಲಿ, ಸೊ 20 × 3 60. ಸೊ ಸರಿಯಾದ ಉತ್ತರ ಸ್ನೇಹಿತರೆ 60 ಕಿಲೋಮೀಟರ್ ಪರ್ ಅವರ್. ಆ ರೈಲ್ನ ವೇಗ 60 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ಬಿ. ಕ್ಲಿಯರ್ ಎವ್ರಿ ಒನ್? ಕಟ್ ಲಾಜಿಕ್ ಎವ್ರಿಬಡಿ? ಅನುಷಾ, ಮೇಘ, ಮಲ್ಲಿಕಾರ್ಜುನ್. ಓಕೆ, ಗುಡ್, ವೆರಿ ಗುಡ್. ಕೆಲವರು ಆನ್ಸರ್ ಸಹ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಇದೇ ತರ ಮುಂದೆ ಪೋಲ್ ನ ದಾಟೋದು, ಮನುಷ್ಯನ ದಾಟೋದು, ಟ್ರೈನ್ ನ ದಾಟೋದು, ಪ್ಲಾಟ್ಫಾರ್ಮ್ ನ ಬ್ರಿಡ್ಜ್ ನ ದಾಟೋದು, 2 ಟ್ರೈನ್ಗಳು ಓವರ್ಲ್ಯಾಪ್ ಆಗೋದು, ಕ್ರಾಶ್ ಇದೆ, ಅದನ್ನು ಸಹ ಸ್ನೇಹಿತರೆ ನಿಮಗೆ ತೋರಿಸಿ ಎಕ್ಸ್ಪ್ಲೇನ್ ಅನ್ನ ಮಾಡ್ತೇನೆ ಸ್ನೇಹಿತರೆ. ಓಕೆ, ವೆರಿ ಗುಡ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಸೊ ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್ ಸ್ನೇಹಿತರೆ, ನೋಡಿ ನಮ್ಮ ರೆಫರಲ್ ಕೋಡ್ NP10 ಇದೆ. ಅನ್ಅಕಾಡೆಮಿಯಲ್ಲಿ ಫ್ರೀ ಕ್ಲಾಸ್ಗಳನ್ನ ವಾಚ್ ಮಾಡಿ NP ಟ್ರಿಕ್ಸ್ ಅನ್ನ ಕಲ್ತ್ಕೊಳ್ಳಿ ಸ್ನೇಹಿತರೆ. ಲರ್ನ್ NP ಟ್ರಿಕ್ಸ್ ಮೈ ಡಿಯರ್ ಫ್ರೆಂಡ್ಸ್. ಪ್ರತಿದಿನ ನಿಮಗೆ ಫ್ರೀ ಕ್ಲಾಸು ಮಧ್ಯಾಹ್ನ 1 ಗಂಟೆಗೆ, ಸಂಜೆ 8 ಗಂಟೆಗೆ ಇರುತ್ತೆ. ಪ್ಲಸ್ ತರಗತಿ 9 ಗಂಟೆಗೆ ಇರುತ್ತೆ, ಸಂಜೆ 5ವರೆಗೆ ಇರುತ್ತೆ ಸ್ನೇಹಿತರೆ. ಓಕೆ, ಮೇಕ್ ಎ ನೋಟ್ ಆಫ್ ಇಟ್. ನೆಕ್ಸ್ಟ್ ಹೋಗಕ್ ಮೊದಲು ಸ್ನೇಹಿತರೆ ಅನ್ಅಕಾಡೆಮಿಗೆ ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ಅನ್ಅಕಾಡೆಮಿ KPSC ನಲ್ಲಿ ಹಲವಾರು ಬೆಸ್ಟ್ ಎಜುಕೇಟರ್ಗಳು ಟೀಚ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಅದರಲ್ಲಿ ನಾವು ಒಬ್ರು ಸಹ ಇದೀವಿ ಮೈ ಡಿಯರ್. ಒನ್ ಆಫ್ ದ ಎಜುಕೇಟರ್ ಇನ್ ಅನ್ಅಕಾಡೆಮಿ ಕರ್ನಾಟಕ PSC. ಓಕೆ, KPSC ನಲ್ಲಿ ಇವಾಗ ಸ್ನೇಹಿತರೆ ಬಂಪರ್ ಆಫರ್ ಇದೆ ಟಿಲ್ 30th ಜೂನ್ ವರೆಗೂ. 1 ವರ್ಷ ನೀವು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ 2 ಮಂತ್ಸ್ ನಿಮಗೆ ಫ್ರೀ ಸಿಗುತ್ತೆ. 6 ಮಂತ್ಸ್ ತಗೊಂಡ್ರೆ ಸ್ನೇಹಿತರೆ 1 ಮಂತ್ ಫ್ರೀ ಸಿಗುತ್ತೆ. ತಗೊಳ್ಳುವಾಗ ನಮ್ಮ ರೆಫರಲ್ ಕೋಡ್ NP10 ಬಳಸಿ ನಿಮಗೆ 10% ರಿಯಾಯಿತಿ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಸೊ ಅದ್ರ ಜೊತೆಗೆ ಸ್ನೇಹಿತರೆ ಪ್ಲಸ್ ಲರ್ನರ್ಗೆ ಅಂತ KAS ಪ್ರಿಲಿಮ್ಸ್ ಟೆಸ್ಟ್ ಮತ್ತೆ PSI PC ಗೆ ಟೆಸ್ಟ್ ಅನ್ನ ನಾವು ಫ್ರೀ ಕೊಡ್ತಾ ಇದ್ದೀವಿ ಸ್ನೇಹಿತರೆ. ತಗೊಳ್ಳುವಾಗ ನಮ್ಮ ರೆಫರಲ್ ಕೋಡ್ ಅನ್ನ ಯೂಸ್ ಮಾಡಬಹುದು. ಮತ್ತೆ ಬ್ಯಾಚ್ ಕೋರ್ಸ್ ಗಳಿಗೆ ಬಂದಾಗ PSI ನ ಟಾರ್ಗೆಟ್ ಮಾಡಿ ಸ್ನೇಹಿತರೆ. ಬ್ಯಾಚ್ ಕೋರ್ಸ್ ಶುರು ಆಗುತ್ತೆ 29 ಜೂನ್ ಇಂದ ಸ್ನೇಹಿತರೆ. ಅದೇ ತರ ನಿಮಗೆ KAS ಮಿಷನ್ KAS ಅಂತ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಎರಡೂ ಬ್ಯಾಚ್ ಕೋರ್ಸ್ ಗಳಿದಾವೆ. 30 ಜೂನ್ ಇಂದ ಸ್ನೇಹಿತರೆ ಕನ್ನಡ ಮೀಡಿಯಂ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. 1 ಜುಲೈ ಇಂದ ಸ್ನೇಹಿತರೆ ಇಂಗ್ಲಿಷ್ ಮೀಡಿಯಂ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ಸ್ನೇಹಿತರೆ ನಾನು ಮೆಂಟಲಿಟಿನ ಟೀಚ್ ಮಾಡ್ತೀನಿ. ಓಕೆ ಎವ್ರಿ ಒನ್. ಓಕೆ, ಸೊ ಮತ್ತೆ ಕರೆಂಟ್ ಅಫೇರ್ಸ್ ಅಂತ ನಿಮಗೆ ಡೈಲಿ ಟೆಸ್ಟ್ ಸೀರೀಸ್ ಇರುತ್ತೆ. ಮತ್ತೆ ಡೈಲಿ ಫ್ರೀ ಮಾರ್ಕ್ ಟೆಸ್ಟ್ FDA ದವರು, STA ದವರಿಗೆ, PSI PC ದವರಿಗೆ ಪ್ರತಿ ಸ್ಯಾಟರ್ಡೆ, ಇದು ಪ್ರತಿ ಸಂಡೇ ಇರುತ್ತೆ ಸ್ನೇಹಿತರೆ. ಸೊ ಇದನ್ನ ಟೆಸ್ಟ್ ಕ್ವಿಜ್ ತಗೊಳ್ಳುವಾಗ್ಲೂ ಯು ಕ್ಯಾನ್ ಯೂಸ್ ಮೈ ರೆಫರಲ್ ಕೋಡ್ NP10. ಈ ಕೋಡ್ ಅನ್ನ ಯೂಸ್ ಮಾಡಿ ಟೆಸ್ಟ್ ನ ತಗೊಳ್ಳಿ ಸ್ನೇಹಿತರೆ. ಟೆಸ್ಟ್ ನ ಚೆನ್ನಾಗಿ ಮಾಡಿ. ಟೆಸ್ಟ್ ಅಲ್ಲಿ ನಿಮಗೆ PC PSI ಟೆಸ್ಟ್ ರ್ಯಾಂಕ್ ಬಂದ್ರೆ ನೋಡಿ ಸ್ನೇಹಿತರೆ, ಈ ತರ ನಿಮಗೆ ಆಫರ್ ಸಹ ನಮ್ಮ ಅನ್ಅಕಾಡೆಮಿಯಿಂದ ಕೊಡ್ತಾ ಇದೀವಿ. ಯುಟಿಲೈಸ್ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಸೊ ಸ್ನೇಹಿತರೆ ಮತ್ತೆ ಪ್ಲಸ್ ಅಲ್ಲಿ ಏನ್ ಫೀಚರ್ಸ್ ಇದೆ ಸರ್, ಯಾಕೆ ಪ್ಲಸ್ ಗೆ ಜಾಯ್ನ್ ಆಗ್ಬೇಕು ಅಂತ ಕೇಳೋದಾದ್ರೆ, ನಿಮ್ಮ ಫೇವರೇಟ್ ಎಜುಕೇಟರ್ ಗಳಿಂದ ಪಾಠವನ್ನ ಕಲಿಬಹುದು. ಜೊತೆಗೆ ಒಂದು ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ನೀವು PSI ಬ್ಯಾಚು, PC ಬ್ಯಾಚು, FDA, KAS ಬ್ಯಾಚು, ಎಲ್ಲಾ FDA ಎಲ್ಲವನ್ನು ಸ್ನೇಹಿತರೆ ಒಂದೇ ಕೋರ್ಸ್ ಅಲ್ಲಿ ನೋಡಬಹುದು, ಒಂದೇ ಒಂದು ಸೆಕ್ಷನ್ ನೋಡಬಹುದು ಸ್ನೇಹಿತರೆ. ಮತ್ತೆ ನಿಮ್ಗೆ ಅಲ್ಲಿ ಬೇಸಿಕ್ ಲೆವೆಲ್ ಇಂದ ಹೈ ಲೆವೆಲ್ ವರೆಗೂ ಎಲ್ಲಾ ರೀತಿ ಎಕ್ಸಾಮ್ ಹೆಲ್ಪ್ ಆಗುವಂಗೆ ಚಾಪ್ಟರ್ ವೈಸ್ ನ ಹೇಳ್ಕೊಡ್ತೀವಿ ಸ್ನೇಹಿತರೆ. ಓಕೆ, ಕಂಪ್ಲೀಟ್ ಎಕ್ಸಾಮ್ ಪ್ರಿಪರೇಷನ್ಸ್ ಇರುತ್ತೆ. ರೆಗ್ಯುಲರ್ ಆಗಿ ನಿಮ್ಮ ಡೌಟ್ ಗಳನ್ನ ಕ್ಲಿಯರ್ ಮಾಡ್ತೀವಿ. ಫ್ರೀ ಟೆಸ್ಟ್ ಸೀರೀಸ್ ಇರುತ್ತೆ, ವೀಕ್ಲಿ ಫ್ರೀ ಮಾರ್ಕ್ ಟೆಸ್ಟ್ ಇರುತ್ತೆ. ಓಕೆ, ಸೊ ಜೊತೆಗೆ ಸ್ನೇಹಿತರೆ ಇನ್ನೇನ್ ಫೀಚರ್ಸ್ ಇದೆ ಸರ್ ಅದರಲ್ಲಿ ಅಂತ ಹೇಳೋದಾದ್ರೆ, PDF ಅನ್ನ ವ್ಯೂ ಮಾಡಬಹುದು, ವಿತ್ ಸೊಲ್ಯೂಷನ್ ಡೌನ್ಲೋಡ್ ಮಾಡ್ಕೊಳ್ಬಹುದು. ಓಕೆ, ಡೋಂಟ್ ಫರ್ಗೆಟ್ ಟು ಯೂಸ್ ದ ರೆಫರಲ್ ಕೋಡ್ NP10. ಓಕೆ ಎವ್ರಿ ಒನ್. ಸೊ ಪ್ಲಸ್ ಗು ಫ್ರೀಗೂ ಏನ್ ವ್ಯತ್ಯಾಸ ಈ ಸ್ಲೈಡ್ ಅಲ್ಲಿ ಇದೆ ಸ್ನೇಹಿತರೆ. ಪ್ಲೀಸ್ ಗೋ ಟು ದಿ ಸ್ಲೈಡ್. ಓಕೆ, ಎಷ್ಟಾಗುತ್ತೆ ಸರ್ ಹಾಗಿದ್ರೆ ಸಬ್ಸ್ಕ್ರಿಪ್ಷನ್ ತಗೊಳಗೆ ಎಷ್ಟಾಗುತ್ತೆ ಸರ್ ಫೀಸು ಅಂತ ಹೇಳೋದಾದ್ರೆ, 1 ಮಂತ್ಗೆ 1710, 3 ಮಂತ್ಗೆ 475, 6 ಮಂತ್ಸ್ಗೆ 7695, 12 ಮಂತ್ಸ್ಗೆ 9405, 24 ಮಂತ್ಸ್ಗೆ 13480. ಯಾವಾಗ ಈ ಕೋಡ್ ಅನ್ನ ಯೂಸ್ ಮಾಡಿದ್ವಿ. ಓಕೆ, ಎಸ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅನ್ಅಕಾಡೆಮಿ ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಯೂಸ್ ದ ರೆಫರಲ್ ಕೋಡ್ NP10. ಓಕೆ, ದಿಸ್ ಇಸ್ ಯುವರ್ ಅನ್ಅಕಾಡೆಮಿ ಸ್ನೇಹಿತರೆ. ಸೊ ನಾವಿವಾಗ ಸ್ನೇಹಿತರೆ ಒನ್ ಮೋರ್ ಪ್ರಾಬ್ಲಮ್ ಬರ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈಗ ಒನ್ ಮೋರ್ ಟ್ರೈನ್ ಪ್ರಾಬ್ಲಮ್. ಈಗ ಏನಾಗ್ತಿದೆ ನೋಡಿ ಸ್ನೇಹಿತರೆ, ಒಂದು ಪೋಲ್ ನ ದಾಟ್ತಾ ಇದೆ. 180 ಮೀಟರ್ ಲಾಂಗ್ ಟ್ರೈನ್ crosses a man standing on the platform in 20 seconds. ಓಕೆ, ಸೊ ಇಲ್ಲಿ ಪೋಲ್ ಇದೆ ಸ್ನೇಹಿತರೆ, ಮ್ಯಾನ್ ಆಯ್ಕೆ ಪೋಲ್ ಆಗಿದೆ, ಇರ್ಲಿ. ಓಕೆ, ಸೊ ರೈಲ್ ನ ಉದ್ದವನ್ನ ಕಂಡುಹಿಡಿಬೇಕು ಸ್ನೇಹಿತರೆ. ನೋಡಿ ಈಗ ಸ್ನೇಹಿತರೆ ಇಲ್ಲಿ ನೋಡಿ,
ಈಗ ಕ್ರಾಸ್ ಮಾಡ್ತೀವಿ ಸ್ನೇಹಿತರೆ, ಈಗ ಕ್ರಾಸ್ ಮಾಡಿದ್ರು ಸ್ನೇಹಿತರೆ, ಹಾಕಿದ್ಯಾ? ನೋಡಿ ಸ್ನೇಹಿತರೆ, ಟ್ರೈನು ಇವಾಗ ಕ್ರಾಸ್ ಆಗಿದೆ. ಅಲ್ಲಿ ಮ್ಯಾನೋ ಮನುಷ್ಯನೋ ಎಲ್ಲ ಒಂದೇನೆ. ಓಕೆ ಎವ್ರಿವನ್, ನೋಡಿ ಟ್ರೈನು ಕ್ರಾಸ್ ಆಗಿದೆ ಅಂದ್ರೆ ಸ್ನೇಹಿತರೆ ಫ್ರಂಟ್ ಗಿಂತ ಕ್ರಾಸ್ ಆಗೋದಲ್ಲ, ಎಂಡ್ ಮುಗಿಬೇಕು. ಇಲ್ಲಿ ನೋಡಿ ಮನುಷ್ಯ, ಈ ಪೋಲ್ ನ ಮನುಷ್ಯನೇ ಅಂತ ಅನ್ಕೊಳ್ಳಿ ಸ್ನೇಹಿತರೆ. ಇದು ಪೋಲ್ ಅಥವಾ ಮ್ಯಾನ್, ಎನಿಥಿಂಗ್ ವಾಟ್ ಎವರ್ ಇಟ್ ಈಸ್. ಓಕೆ ನೋಡಿ, ಇವಾಗ ಈ ಟ್ರೈನ್ ಎಂಡ್ ಭಾಗ ಈ ಪೋಲ್ ನ ದಾಟದ ಮೇಲೆ ಅದು ಕ್ರಾಸ್ ಆಗಿದೆ ಅಂತ ಅರ್ಥ. ಈ ಸ್ಟಾರ್ಟಿಂಗು ಈ ಪೊಸಿಷನ್ ಇಲ್ಲಿ ಟಚ್ ಆದ ತಕ್ಷಣ ಕ್ರಾಸ್ ಆಗಲ್ಲ ಸ್ನೇಹಿತರೆ, ಎಂಟೈರ್ ಟ್ರೈನ್ ಸ್ನೇಹಿತರೆ ಕ್ರಾಸ್ ಆದ್ಮೇಲೆ. ಈಗ ದೂರ ಏನಾಗಿರುತ್ತೆ ಸ್ನೇಹಿತರೆ, ಈಗ ದೂರ ಈ ಪೋಲ್ ಲೆಂತ್ ಮತ್ತೆ ಈ ಟ್ರೈನ್ ಲೆಂತ್ ಸೇರಿದ್ರೇನೆ ಡಿಸ್ಟೆನ್ಸ್ ಸ್ನೇಹಿತರೆ. ಇವಾಗ ಡಿಸ್ಟೆನ್ಸ್ ಏನಾಗಿರುತ್ತೆ, ದೂರ ಏನಾಗಿರುತ್ತೆ, ಲೆಂತ್ ಆಫ್ ದ ಟ್ರೈನ್ ಲೆಂತ್ ಮತ್ತೆ ಆ ಪೋಲ್ ಲೆಂತ್. ಓಕೆ, ಇದು ಟ್ರೈನ್ ಲೆಂತ್ ಮತ್ತೆ ಪೋಲ್ ಲೆಂತ್ ಸೇರಿದ್ರೇನೆ ದೂರ ಆಗಿರುತ್ತೆ ಸ್ನೇಹಿತರೆ. ಅಂಡ್ ಪೋಲ್ ಲೆಂತ್ ಅನ್ನ ಅಥವಾ ಮ್ಯಾನ್ ಲೆಂತ್ ಅನ್ನ ಯಾವಾಗ್ಲೂ ನಾವು ಸ್ನೇಹಿತರೆ ಇಟ್ ಈಸ್ ನೆಗ್ಲಿಜಿಬಲ್ ಆಗಿರೋದ್ರಿಂದ we should take 0 everyone. Okay my dear friends, always we should take 0. ಸೊ ಇಲ್ಲಿ ಕೊಟ್ಟಿದ್ದಾರೆ 180 ಮೀಟರ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಟ್ರೈನ್ ಲೆಂತ್. ಆಗಿದ್ರೆ ಡಿಸ್ಟೆನ್ಸ್ ವಿಲ್ ಬಿ 180 ಮೀಟರ್. ಅಂಡ್ ಟೈಮ್ ಕೊಟ್ಟಿದ್ದಾರೆ ಸ್ನೇಹಿತರೆ ಸೆಕೆಂಡ್ಸ್ ಅಂತ. ಸೊ ಡಿಸ್ಟೆನ್ಸ್ ಗೊತ್ತಿದೆ, ಟೈಮ್ ಗೊತ್ತಿದೆ, ಸ್ಪೀಡ್ ಅನ್ನ ಕಂಡುಹಿಡಿಬೇಕು. ಬಟ್ ಸ್ಪೀಡು ಕಿಲೋಮೀಟರ್ ಪರ್ ಅವರ್ ಇದೆ, ಆಮೇಲೆ ಕಂಡುಹಿಡ್ಕೊಳ್ಳೋಣ. ಓಕೆನಾ? ಸೊ ಫಸ್ಟ್ ಸ್ಪೀಡ್ ಕಂಡುಹಿಡಿಬೇಕಲ್ವಾ. ಸ್ಪೀಡ್ ಫಾರ್ಮುಲಾ ಏನು? ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಸೊ ಡಿಸ್ಟೆನ್ಸ್ ಎಷ್ಟು? 180 ಮೀಟರ್. ಟೈಮ್ ಎಷ್ಟು? 20 ಸೆಕೆಂಡ್. 21ರಲ್ಲಿ 29ರಲ್ಲಿ. ಓಕೆನಾ? ಸೊ ಹಾಗಿದ್ರೆ ಆನ್ಸರ್ ಸ್ನೇಹಿತರೆ 9 ಮೀಟರ್ ಪರ್ ಸೆಕೆಂಡ್ ಇದೆ. ಬಟ್ 9 ಮೀಟರ್ ಪರ್ ಸೆಕೆಂಡ್ ಅನ್ನ ಸ್ನೇಹಿತರೆ ಯು ಶುಡ್ ಕನ್ವರ್ಟೆಡ್ ಇಂಟು ಕಿಲೋಮೀಟರ್ ಪರ್ ಅವರ್. ಬಿಕಾಸ್ ಅವರೇ ಮೆನ್ಷನ್ ಮಾಡಿದ್ದಾರೆ ಸ್ಪೀಡ್ ರೈಲ್ ನ ವೇಗ ಕಿಲೋಮೀಟರ್ ಪರ್ ಅವರ್ ಅಲ್ಲೇ ತೋರಿಸಬೇಕು ಅಂತ. ಹಾಗಿದ್ರೆ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಆಗ್ಬೇಕು ಅಂದ್ರೆ 9ಕ್ಕೆ ಸ್ನೇಹಿತರೆ ನೀವೇನ ಮಲ್ಟಿಪ್ಲೈ ಮಾಡಬೇಕು? 18/5 ಅನ್ನ ಮಲ್ಟಿಪ್ಲೈ ಮಾಡಬೇಕು. ಓಕೆ ಎವ್ರಿವನ್, ಸೊ 18/5 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಸ್ನೇಹಿತರೆ 18 ಮೈ ಡಿಯರ್ ಫ್ರೆಂಡ್ಸ್, 18 162. ಹೌದಾ? 162. ಓಕೆ ಎವ್ರಿವನ್, 162/5. ಓಕೆ, ಸೊ 162/5 ಸಿಂಪ್ಲಿಫೈ ಮಾಡಿದ್ರೆ ಸ್ನೇಹಿತರೆ 32.4 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ಆನ್ಸರ್. ಕ್ಲಿಯರ್? 162ನ್ನ 5ರಿಂದ ಭಾಗಾಕಾರ ಮಾಡಿದ್ರೆ 5 3 15, ರಿಮೈಂಡರ್ 1. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲೇ 3 ಬಂದ್ಬಿಡ್ತು ಸ್ನೇಹಿತರೆ. ಸ್ಟಾರ್ಟಿಂಗ್ ಅಲ್ಲಿ 3 ಬರಬೇಕು ಅಂದ್ಮೇಲೆ 3 ಇರೋ ಆಪ್ಷನ್ ಓನ್ಲಿ 3ನೇದು ಮಾತ್ರ. ಓಕೆ, ಸಿಂಪ್ಲಿಫೈ ಮಾಡಿದ್ರೆ ಮತ್ತೆ 2. ನೆಕ್ಸ್ಟ್ 5 2 10, ರಿಮೈಂಡರ್ 2. ಸೊ ಹೋಗಲ್ಲ, ಒಂದು ಡಾಟ್, ಇಲ್ಲಿ ಒಂದು 0. ಸೊ 5 4ರಲ್ಲಿ 20. ಸೊ 0 ಸ್ನೇಹಿತರೆ. ಸರಿಯಾದ ಉತ್ತರ 32.4 ಕಿಲೋಮೀಟರ್ ಪರ್ ಅವರ್. ಅದೇ ಮೀಟರ್ ಪರ್ ಸೆಕೆಂಡ್ ಕೇಳಿದ್ರೆ ಸ್ನೇಹಿತರೆ 9 ಮೀಟರ್ ಪರ್ ಸೆಕೆಂಡ್ ಆಗ್ತಾ ಇತ್ತು. ಕಿಲೋಮೀಟರ್ ಪರ್ ಅವರ್ ಆಗಿರೋದಕ್ಕೆ 32.4 ಕಿಲೋಮೀಟರ್ ಪರ್ ಅವರ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ವೆರಿ ಗುಡ್. ಓಕೆ ನೋಡಿ, ಅದೇ ತರ ನೋಡಿ ಇನ್ನು ಕಾನ್ಸೆಪ್ಟ್ ಗಳನ್ನ ನೋಡಿ ಸ್ನೇಹಿತರೆ. ವೆರಿ ಗುಡ್ ಕಾನ್ಸೆಪ್ಟ್ ಗಳನ್ನ ಹೇಳ್ಕೊಡ್ತೀನಿ. ಅದೇ ಪ್ರಾಬ್ಲಮ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ ಸ್ನೇಹಿತರೆ ಏನಾಗಿದೆ, ಈಗೇನು ನೋಡಿ, ಒಂದು ಟ್ರೈನ್ ಇದೆ ಸ್ನೇಹಿತರೆ. ಒಂದು ಟ್ರೈನ್ ಇದೆ. ಟ್ರೈನು 100 ಮೀಟರ್ ಉದ್ದ ಇದೆ. ಓಕೆ, ಟ್ರೈನು 100 ಮೀಟರ್ ಉದ್ದ ಇದೆ. ಟ್ರೈನ್ ಉದ್ದ ಕೊಟ್ಟಿದ್ದಾರೆ 100 ಮೀಟರ್ ಅಂತ. ಓಕೆ, ಟ್ರೈನ್ ಸ್ಪೀಡ್ ಕೊಟ್ಟಿದ್ದಾರೆ 30 ಕಿಲೋಮೀಟರ್ ಪರ್ ಅವರ್. ಈಗ ಏನಾಗಿದೆ ನೋಡಿ, ಡಿಸ್ಟೆನ್ಸ್ ಮೀಟರ್ ನಲ್ಲಿದೆ, ಸ್ಪೀಡು
ಕಿಲೋಮೀಟರ್ ಪರ್ ಅವರ್ ಇಲ್ಲಿದೆ, ಅಂದ್ರೆ ದೂರ ಮೀಟರ್ ನಲ್ಲಿದೆ, ವೇಗ ಕಿಲೋಮೀಟರ್ ಪರ್ ಅವರ್ ಅಲ್ಲಿದೆ. ವೇಗ ಕಿಲೋಮೀಟರ್ ಪರ್ ಅವರ್ ಇರೋದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಆಗ್ಬೇಕು. ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಆಗ್ಬೇಕು ಅಂದ್ರೆ 5/18 ಮಲ್ಟಿಪ್ಲೈ ಮಾಡ್ಬೇಕು ಅಂದ್ರೆ ತಲೆಗೆ ಬರಬೇಕು. ಹಾಗಿದ್ರೆ ಇಲ್ಲೊಬ್ಬ ಮನುಷ್ಯ ನಿಂತಿದ್ದಾನೆ. ಈ ಮನುಷ್ಯನನ್ನ ಆ ಟ್ರೈನು ಪಾಸ್ ಆಗ್ಲಿಕ್ಕೆ ಎಷ್ಟು ಸಮಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆ ಎವ್ರಿವನ್, ನೋಡಿ ಆ ಟ್ರೈನಿಗೆ ಹೆಂಗ್ ಪಾಸ್ ಆಗುತ್ತೆ ನೋಡಿ ಸ್ನೇಹಿತರೆ. ಆ ಮನುಷ್ಯನನ್ನ ಈಗ ಕ್ರಾಸ್ ಆಗಿದ್ದು ಸ್ನೇಹಿತರೆ. ಆ ಎಂಡ್ ಪಾಯಿಂಟ್ ಬಂದು ನಿಲ್ತಲ್ಲ, ಆವಾಗ ಟ್ರೈನ್ ಅಲ್ಲಿಗೆ ಕ್ರಾಸ್ ಆಗಿರುವಂತದ್ದು. ಓಕೆ ಎವ್ರಿವನ್, ಸ್ಟಾರ್ಟಿಂಗ್ ಅಲ್ಲ ಸ್ನೇಹಿತರೆ ಟ್ರೈನ್ ಕ್ರಾಸ್ ಆಗಿರೋದು. ಇಲ್ಲಿ ನೋಡಿ, ಈಗ ಇಲ್ಲಿ ನೋಡಿ ಮನುಷ್ಯ ನಿಂತಿದ್ದಾನಲ್ವಾ, ಇಲ್ಲಿ ನೋಡಿ ಮನುಷ್ಯ ನಿಂತಿದ್ದಾನೆ. ಇಲ್ಲಿ ಮನುಷ್ಯನ ಈ ಎಂಡ್ ಆಫ್ ದ ಟ್ರೈನ್, ಈ ಎಂಡ್ ಆಫ್ ದ ಟ್ರೈನ್ ಇದೆಯಲ್ಲ, ಲಾಸ್ಟ್ ಭಾಗ, ಈ ಟ್ರೈನ್ ಲಾಸ್ಟ್ ಭಾಗ ಸ್ನೇಹಿತರೆ ದಾಟಿದ ಮೇಲೆ ದಾಟಿದೆ ಅಂತ ಅರ್ಥ. ಇವಾಗ ಏನಾಗುತ್ತೆ, ದೂರ ಅಂದ್ರೆ ಸ್ನೇಹಿತರೆ ಈ ಮನುಷ್ಯನಿಂದ ಸೇರಿ ಈ ಟ್ರೈನ್ ಲೆಂತೆ ದೂರ ಆಗಿರುತ್ತೆ ಸ್ನೇಹಿತರೆ. ಆದ್ರೆ ಈ ಮನುಷ್ಯಂದು ಯಾವಾಗಲೂ, ಮನುಷ್ಯ ಆಗಲಿ ಪೋಲ್ ಆಗಲಿ ಅವೆಲ್ಲ ಸ್ನೇಹಿತರೆ ದೂರ ಯಾವಾಗ್ಲೂ 0 ಇರುತ್ತೆ, ದೂರ 0 ಇರುತ್ತೆ ಸ್ನೇಹಿತರೆ. ಹಾಗಿದ್ರೆ ಈ ಪ್ರಾಬ್ಲಮ್ ಅಲ್ಲೂ ದೂರ ನಿಮಗೆ ರೈಲ್ನ ಉದ್ದ ಆಗಿರುತ್ತೆ ಸ್ನೇಹಿತರೆ, ರೈಲಿನ ಉದ್ದವೇ ಆಗಿರುತ್ತೆ. ಓಕೆ, ಸೊ ಈಗೇನ್ ಕೇಳಿದ್ದಾರೆ, ಟೈಮ್ ಕೇಳಿದ್ದಾರೆ, ಹೌದಲ್ವಾ. ಸೊ ಟೈಮ್ ಇಸ್ ಈಕ್ವಲ್ ಟು ವಾಟ್, ಟೈಮ್ ಇಸ್ ಈಕ್ವಲ್ ಟು ಸ್ನೇಹಿತರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಓಕೆನಾ. ಸೊ ಡಿಸ್ಟೆನ್ಸ್ ಎಷ್ಟು, 100 ಮೀಟರ್. ಸ್ಪೀಡ್ ಎಷ್ಟು ಸ್ನೇಹಿತರೆ, 30 ಕಿಲೋಮೀಟರ್ ಪರ್ ಅವರ್. 30 ಕಿಲೋಮೀಟರ್ ಪರ್ ಅವರ್ ಸ್ನೇಹಿತರೆ ಅವರ್ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಆಗ್ಬೇಕು ಅಂದ್ರೆ 5/18. ಓಕೆ, 30 ಕಿಲೋಮೀಟರ್ ಪರ್ ಅವರ್ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಆಗ್ಬೇಕು ಅಂದ್ರೆ ಆ 30ಕ್ಕೆ 5/18 ಮಲ್ಟಿಪ್ಲೈ ಮಾಡಬೇಕು. ಸೊ ಇವಾಗ 18 ಮೇಲ್ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ 100. ಸೊ 18 ಮೇಲ್ ಹೋಗುತ್ತೆ. ಸೊ ಕೆಳಗಡೆ 30 × 5 ಹಾಗೆ ಉಳಿದಿರುತ್ತೆ. ಸೊ 1 0ಗೆ 1 0 ಕ್ಯಾನ್ಸಲ್, 3 1ರಲ್ಲಿ, 3 6ರಲ್ಲಿ, 5 1ರಲ್ಲಿ, 5 2ರಲ್ಲಿ, 6 2ರಲ್ಲಿ 12 ಸ್ನೇಹಿತರೆ. ಹಾಗಿದ್ರೆ ಆ ರೈಲಿಗೆ 12 ಸೆಕೆಂಡ್ ಬೇಕಾಗುತ್ತೆ. ಆ ರೈಲು ಈ ಮನುಷ್ಯನನ್ನ ದಾಟಲು ಇಟ್ ವಿಲ್ ಟೇಕ್ 12 ಸೆಕೆಂಡ್. ಅಂದ್ರೆ ಈ ಸ್ಟಾರ್ಟಿಂಗ್ ಟ್ರೈನ್ ಇಲ್ಲಿಂದ ಇಲ್ಲಿ ಈ ಮನುಷ್ಯನ ಈ ಎಂಡ್ ಭಾಗ ದಾಟ್ಲಿಕ್ಕೆ ಇಟ್ ವಿಲ್ ಟೇಕ್ 12 ಸೆಕೆಂಡ್ಸ್. ಸೊ ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್. ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್, ಗೊತ್ತಾಗ್ತಾ ಇದೆಯಾ ಸ್ನೇಹಿತರೆ. ಪಿಪಿಟಿ ನಲ್ಲೂ ಲೈವ್ ಆಗಿ ರೈಲನ್ನ ಓಡಿಸ್ತಾ ಇದೀವಿ, ಹೌದಲ್ಲ. ಕ್ಲಿಯರ್ ಆಗಿ ಅರ್ಥ ಆಗ್ಲಿ ಅಂತ. ಎಸ್ ಆರ್ ನೋ ಮೈ ಡಿಯರ್ ಫ್ರೆಂಡ್ಸ್. ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ. ನಿಮ್ಮ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಅನ್ನ ಮಸ್ಟ್ ಕಮೆಂಟ್ ಮಾಡಬೇಕು ಸ್ನೇಹಿತರೆ, ಕ್ಲಾಸ್ ಹೇಗಿತ್ತು ಅಂತ. ಓಕೆ ಎವ್ರಿವನ್, ಎಸ್, ಲರ್ನ್ NP ಟ್ರಿಕ್ಸ್, ಲರ್ನ್ NP ಟ್ರಿಕ್ಸ್. ಓಕೆ, ಸೊ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಹಾಗೆ ನೋಡಿ ನೆಕ್ಸ್ಟ್ ಪ್ರಾಬ್ಲಮ್. ಇವಾಗ ಏನಿದೆ ಪ್ರಾಬ್ಲಮ್ ನೋಡಿ ಸ್ನೇಹಿತರೆ. ಈಗ ಏನಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈಗ ಒಂದು ಗೂಡ್ಸ್ ಟ್ರೈನ್ ಇದೆ ಸ್ನೇಹಿತರೆ, ಒಂದು ಗೂಡ್ಸ್ ಟ್ರೈನ್ ಇದೆ. ಆ ಗೂಡ್ಸ್ ಟ್ರೈನ್ ರನ್ ಆಗ್ತಾ ಇರೋದು 72 ಕಿಲೋಮೀಟರ್ ಪರ್ ಅವರ್ ಸ್ನೇಹಿತರೆ, 72 ಕಿಲೋಮೀಟರ್ ಪರ್ ಅವರ್. ಓಕೆ, ಸೊ ಆ 72 ಕಿಲೋಮೀಟರ್ ಪರ್ ಅವರ್ ರನ್ ಆಗ್ತಾ ಇರೋ ಟ್ರೈನು 250 ಮೀಟರ್ ಉದ್ದ ಇರೋ ಪ್ಲಾಟ್ಫಾರ್ಮ್ ಯಾವುದು ಇದೆ ಸ್ನೇಹಿತರೆ, ಇದೇ ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ ಉದ್ದ ಸ್ನೇಹಿತರೆ 250 ಮೀಟರ್. ಓಕೆ, ಈ 250 ಮೀಟರ್ ಉದ್ದ ಇರೋ ಪ್ಲಾಟ್ಫಾರ್ಮ್ ಅನ್ನ ಆ ರೈಲು 26 ಸೆಕೆಂಡ್ಗಳಲ್ಲಿ ಸ್ನೇಹಿತರೆ ಕ್ರಾಸ್ ಮಾಡ್ತಾ ಇದೆ, ಆಯ್ತಾ. ಹಾಗಿದ್ರೆ ಈಗೇನ್ ಕೇಳಿದ್ದಾರೆ, ಆ ಟ್ರೈನ್ ನ ಲೆಂತ್ ಉದ್ದ ಕೇಳ್ತಿದ್ದಾರೆ. ನೋಡಿ ಸ್ನೇಹಿತರೆ, 250 ಮೀಟರ್ ಉದ್ದ ಇರೋ ಪ್ಲಾಟ್ಫಾರ್ಮ್ ಅನ್ನ 72 ಕಿಲೋಮೀಟರ್ ಪರ್ ಅವರ್, ಪ್ರತಿ ಗಂಟೆಗೆ 72 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿರುವ ಒಂದು ಗೂಡ್ಸ್ ಟ್ರೈನ್, ಸರಕು ರೈಲು, ಅದನ್ನ 26 ಸೆಕೆಂಡ್ಗಳಲ್ಲಿ ದಾಟಿದ್ರೆ ಆ ರೈಲ್ ನ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಓಕೆ ಎವ್ರಿವನ್, ಇದು ನೋಡಿ ಸೇಮ್ ಹೆಂಗ್ ಸಿಂಪಲ್ ಆಗಿ ಮಾಡೋದು ಅರ್ಥ ಮಾಡ್ಕೊಂಡು ಮಾಡೋಣ ಸ್ನೇಹಿತರೆ. ನೋಡಿ ತೋರಿಸ್ತೀನಿ, ಅದು ಡೆಮೋ ತೋರಿಸ್ತೀನಿ ಹೆಂಗ್ ಬರುತ್ತೆ ಅಂತ. ನೋಡಿ ನೋಡಿ ಸ್ನೇಹಿತರೆ, ಈಗ ಸ್ಟಾರ್ಟ್ ಆಯ್ತು ಪ್ಲಾಟ್ಫಾರ್ಮ್, ಈಗ ಸ್ಟಾರ್ಟ್ ಆಯ್ತು.
ಅದರ್ ದಾಟ್ತು ಎಸ್ ಇವಾಗ ದಾಟಿದೆ ಎವ್ರಿವನ್. ಅರ್ಥ ಆಗ್ತಿದೆ ಅಲ್ವಾ ಮೈ ಡಿಯರ್ ಫ್ರೆಂಡ್ಸ್? ಅರ್ಥ ಆಯ್ತಾ? ನೋಡಿ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ ಎವ್ರಿವನ್. ನೋಡಿ ಇನ್ನು ದಾಟಿಲ್ಲ, ಇವಾಗ ಎಂಟ್ರಿ ಕೊಡ್ತಾ ಇದೆ. ಈಗ ಎಂಟ್ರಿ ಕೊಟ್ಟಿದೆ ಪ್ಲಾಟ್ಫಾರ್ಮ್ಗೆ, ಪ್ಲಾಟ್ಫಾರ್ಮ್ ಒಳಗೆ ಇದೆ, ಪ್ಲಾಟ್ಫಾರ್ಮ್ ಒಳಗೆ ಇದೆ. ಓಕೆ ಓಕೆ ಎಸ್ ದಾಟು ಇವಾಗ ದಾಟಿದೆ ಸ್ನೇಹಿತರೆ. ಈ ಎಂಡ್ ಭಾಗ ಇಲ್ಲಿಗೆ ಬಂದಾಗ ಅದು ಟ್ರೈನು ದಾಟಿದೆ ಅಂತ ಅರ್ಥ. ಓಕೆ ಮೈ ಡಿಯರ್ ಫ್ರೆಂಡ್ಸ್? ಎಸ್ ನೋಡಿ ಎವ್ರಿವನ್, ನೋಡಿ ಯಾವಾಗ ದಾಟುತ್ತೆ ಅಂತ ಗೊತ್ತಾಗುತ್ತೆ. ಗೊತ್ತಾಗ್ತಾ ಇದೆಯಾ ಸ್ನೇಹಿತರೆ? ರೈಲು ಯಾವಾಗ ದಾಟಿದೆ ಈಗ ತಗೊಳ್ಬೇಕು. ನೋಡಿ ರೈಲು ಈ ಎಂಡ್ ಭಾಗ, ಈ ಪ್ಲಾಟ್ಫಾರ್ಮ್ ಎಂಡ್ ಭಾಗನ ದಾಟದ ಮೇಲೆ ಅದು ದಾಟಿದೆ ಅಂತ ಅರ್ಥ. ಹಾಗಿದ್ರೆ ಡಿಸ್ಟೆನ್ಸ್ ಸ್ನೇಹಿತರೆ, ಈ ಪ್ಲಾಟ್ಫಾರ್ಮ್ ಲೆಂತ್ ಜೊತೆಗೆ ಈ ಟ್ರೈನ್ ಲೆಂತ್ ಈ ಎರಡೂ ಸೇರಿದ್ರೇನೆ ದೂರ ಸ್ನೇಹಿತರೆ. ಈ ಎರಡೂ ಸೇರಿದ್ರೇನೆ ದೂರ. ಸೊ ನನಗೆ ಪ್ಲಾಟ್ಫಾರ್ಮ್ ಲೆಂತ್ ಗೊತ್ತು 250 ಮೀಟರ್ ಅಂತ. ಆದ್ರೆ ಟ್ರೈನ್ ಲೆಂತ್ ಅನ್ನ ನಾನು ಕಂಡುಹಿಡಿಬೇಕು ಸ್ನೇಹಿತರೆ. ಟ್ರೈನ್ ಸ್ಪೀಡ್ ಕೊಟ್ಟಿದ್ದಾರೆ 72 ಕಿಲೋಮೀಟರ್ ಪರ್ ಅವರ್ ಅಂತ. ಅದನ್ನ ಕ್ರಾಸ್ ಮಾಡಕ್ಕೆ ಎಷ್ಟು ಸಮಯ ತಗೊಂಡಿದೆ? 26 ಸೆಕೆಂಡ್ ಅಂತ ಹೇಳಿದ್ದಾರೆ. ಅದು ಓಕೆ ಸ್ನೇಹಿತರೆ. ಇವಾಗ ನಾವು ಕಂಡುಹಿಡಿಯೋಣ ನೋಡಿ ಫಾರ್ಮುಲಾ ಏನು. ಸೊ ದೂರ ಅಂದ್ರೆ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ನೇಹಿತರೆ ಟೈಮ್ ಇಂಟು ಸ್ಪೀಡ್. ಹೌದಲ್ಲ? ಓಕೆ. ಸೊ ಟೈಮ್ ಎಷ್ಟು? 26 ಸೆಕೆಂಡ್ ಇದೆ, ಅದು ಓಕೆ. ಸ್ಪೀಡ್ ಏನಾಗಿದೆ? 72 ಕಿಲೋಮೀಟರ್ ಪರ್ ಅವರ್. ನೋಡಿ 72 ಕಿಲೋಮೀಟರ್ ಪರ್ ಅವರ್ ಇರೋದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಆಗಬೇಕು ಅಂದ್ರೆ ಯು ಶುಡ್ ಮಲ್ಟಿಪ್ಲೈಡ್ ಬೈ 5/18. ಓಕೆ 5/18. ಇಲ್ಲಿ ದೂರ ಏನಾಗಿರುತ್ತೆ? 250 ಮೀಟರ್ ಪ್ಲಾಟ್ಫಾರ್ಮ್ದು ಮತ್ತೆ ಟ್ರೈನ್ ಲೆಂತ್ ಎರಡೂ ಸೇರಿದ್ರೆ ದೂರ ಆಗಿರುತ್ತೆ ಸ್ನೇಹಿತರೆ. ಈಗ ಸಿಂಪ್ಲಿಫೈ ಮಾಡಿದ್ರೆ 18 ಒಂದರಲ್ಲಿ 18 4ರಲ್ಲಿ 72. ಓಕೆ ಎವ್ರಿವನ್. ಈಗ 4 5 20 20 ಇಂಟು 26 ಅಂದ್ರೆ ಸ್ನೇಹಿತರೆ 520 ಅಲ್ಲ ಎವ್ರಿವನ್? 520. ಸೊ ಹಾಗಿದ್ರೆ 250 ಪ್ಲಸ್ ಟ್ರೈನ್ ಲೆಂತ್ ಇಸ್ ಈಕ್ವಲ್ ಟು ಸ್ನೇಹಿತರೆ 520 ಮೀಟರ್. ಸೊ ಹಾಗಿದ್ರೆ ಟ್ರೈನ್ ಲೆಂತ್ ಇಸ್ ಈಕ್ವಲ್ ಟು ಸ್ನೇಹಿತರೆ 520 ಮೈನಸ್ 250. ಸೊ ಸಿಂಪ್ಲಿಫೈ ಮಾಡಿದ್ರೆ ಮೈ ಡಿಯರ್ ಫ್ರೆಂಡ್ಸ್ ಟ್ರೈನ್ ಲೆಂತ್ 270 ಮೀಟರ್ ಬರುತ್ತೆ. ಓಕೆ ಎವ್ರಿಬಾಡಿ? 270 ಮೀಟರ್ ಬರುತ್ತೆ. ಸೊ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 4. ಅರ್ಥ ಆಗ್ತಿದೆ ಸ್ನೇಹಿತರೆ? ಕಾನ್ಸೆಪ್ಟ್ ಅರ್ಥ ಆಗ್ತಿದೆಯಲ್ವಾ? ಈಸಿ ಅನ್ನಿಸ್ತಿದೆಯಲ್ವಾ ಸ್ನೇಹಿತರೆ? ಹೇಗೆ ಅನ್ನಿಸ್ತಾ ಇದೆ ಕ್ಲಾಸು? ವಿತ್ ಡೆಮೋ ಕೊಡ್ತಾ ಇದೀವಿ, ಟ್ರೈನ್ ನ ಮೂವ್ ಮಾಡ್ತಾ ಇದೀವಿ. ಕರೆಕ್ಟ್? ಏನ್ ಅನ್ನಿಸ್ತಾ ಇದೆ? ಏನು ಹೇಳಿ ಅನ್ನಿಸ್ತಾ ಇಲ್ವಾ ಎವ್ರಿವನ್ ಮೈ ಡಿಯರ್ ಫ್ರೆಂಡ್ಸ್? Clear? Yes. Good. Okay. We'll move on to the next one. Yes, ನೋಡಿ ಅದನ್ನ ತೋರಿಸಿದೀನಿ ಸ್ನೇಹಿತರೆ. ಓಕೆನಾ? ಇವಾಗ ಏನಾಗುತ್ತೆ ನೋಡಿ. ಈಗ ನೋಡಿ ಸ್ನೇಹಿತರೆ, ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನೋಡಿ, ಇಲ್ಲೊಂದು ರೈಲ್ವೆ ಟ್ರ್ಯಾಕ್ ಇದೆ. ಓಕೆ, ಇಲ್ಲೊಬ್ಬ ರೋಡ್, ಇದು ರೋಡ್ ಇದು ಸ್ನೇಹಿತರೆ. ದಿಸ್ ಇಸ್ ದ ರೋಡ್. ನೋಡಿ ದಿಸ್ ಇಸ್ ದ ಹೈವೇ ರೋಡ್. ದಿಸ್ ಇಸ್ ದ ಟ್ರ್ಯಾಕ್, ರೈಲ್ವೆ ಟ್ರ್ಯಾಕ್. ಓಕೆ, ಏನಾಗ್ತಾ ಇದೆ? 220 ಮೀಟರ್ ಉದ್ದ ಇರುವಂತಹ ಒಂದು ಟ್ರೈನ್ 59 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಬರ್ತಾ ಇದ್ದಾನೆ. ಓಕೆ, ಸೊ ಒಬ್ಬ ಮನುಷ್ಯ ಪಾಸ್ ಆಗ್ತಾ ಇದ್ದಾನೆ. ಹೂ ರನ್ನಿಂಗ್ ಅಟ್ 7 ಕಿಲೋಮೀಟರ್. ಒಬ್ಬ ಮನುಷ್ಯನು ಓಡ್ ಬರ್ತಾ ಇದ್ದಾನೆ, ಅವನ ಸ್ಪೀಡು 7 ಕಿಲೋಮೀಟರ್ ಪರ್ ಅವರ್. ಆಪೋಸಿಟ್ ಡೈರೆಕ್ಷನ್ ಬರ್ತಾ ಇದ್ದಾನೆ ಸ್ನೇಹಿತರೆ. ಹಾಗಿದ್ರೆ ಟ್ರೈನ್ ಹೋಗೋದಕ್ಕೆ ಆಪೋಸಿಟ್ ಅಲ್ಲಿ ಏನ್ ಕೇಳ್ತಾ ಇದ್ದಾರೆ? ಯಾವ ಟೈಮ್ ಅಲ್ಲಿ ಅವರು ಕ್ರಾಸ್ ಈಚ್ ಅದರ್ ಆಗ್ತಾರೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಓಕೆ ಮೈ ಡಿಯರ್ ಫ್ರೆಂಡ್ಸ್, ನೋಡೋಣ ಇವಾಗ. ಎಸ್ ಬೇಗ ಇವಾಗ ನೋಡೋಣ ಸ್ನೇಹಿತರೆ ಹೆಂಗ್ ಬರ್ತಾರೆ ಅಂತ ನೋಡಿ ಎವ್ರಿವನ್. ನೋಡಿ ಈಗ ನೋಡಿ, ಈ ಕಡೆ ಮನುಷ್ಯನು ಬಂದ, ಈ ಕಡೆ ಟ್ರೈನು ಬರ್ತಾ ಇದೆ. ಆಪೋಸಿಟ್ ಡೈರೆಕ್ಷನ್. ಈಗ ಇದು ಕ್ರಾಸ್ ಆಗಿಲ್ಲ,
ಈಗ ಕ್ರಾಸ್ ಆದ್ರೂ ಓಕೆ ಎವ್ರಿವನ್, ಈಗ ಕ್ರಾಸ್ ಆಗಿತ್ತು. ಐ ವಿಲ್ ಶೋ ಒನ್ಸ್ ಅಗೇನ್ ಡೆಮೋ. ಐ ವಿಲ್ ಶೋ ಮೈ ಡಿಯರ್ ಫ್ರೆಂಡ್ಸ್. ನೋಡಿ ಎವ್ರಿಬಡಿ, ನೋಡಿ ಈಗ ಮನುಷ್ಯ ಓಡ್ ಬರ್ತಾ ಇದ್ದಾನೆ, ಈ ಕಡೆ ಟ್ರೈನು ಬರ್ತಾ ಇದೆ, ಕ್ರಾಸ್ ಆಗಿಲ್ಲ. ಈಗ ಸ್ವಲ್ಪ ಈಗ ಕ್ರಾಸ್ ಆಗಿದ್ದಾರೆ ಸ್ನೇಹಿತರೆ, ಲೆಫ್ಟ್ ಪೊಸಿಷನ್ ದೇ ಕ್ರಾಸ್. ಆ ಕ್ರಾಸ್ ಆಗುವಾಗ ಎಷ್ಟು ಸಮಯ ತಗೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಓಕೆ ಎವ್ರಿವನ್, ಸೊ ಅದನ್ನು ನೋಡೋದಾದ್ರೆ ಸ್ನೇಹಿತರೆ, ಅದನ್ನ ನೋಡಿ. ಇವಾಗ ದಿಸ್ ಇಸ್ ದ ಒನ್ ವೇ. ಸೊ ಈ ಕಡೆಯಿಂದ ಟ್ರೈನ್ ಬಂದಿದೆ, ಈ ಕಡೆಯಿಂದ ಈ ಟ್ರೈನ್ ಬಂದಿದೆ ಸ್ನೇಹಿತರೆ. ಓಕೆ, ಈ ಕಡೆಯಿಂದ ಮನುಷ್ಯ ಬಂದಿದ್ದಾನೆ. ಈಗ ನೋಡಿ, ಈ ಮನುಷ್ಯನ ಎಂಡು, ಈ ಟ್ರೈನ್ ನ ಎಂಡು ಎರಡು ಈ ಕಡೆ ಹೋದ್ಮೇಲೆ ಅದೇನಾಗ್ತಾ ಇದೆ, ದೇ ಆರ್ ಕ್ರಾಸ್ ಈಚ್ ಅದರ್. ಹಾಗಿದ್ರೆ ಲೆಂತ್ ಏನಾಗಿರುತ್ತೆ, ಡಿಸ್ಟೆನ್ಸ್ ಮ್ಯಾನ್ ಲೆಂತ್ ಪ್ಲಸ್ ಟ್ರೈನ್ ಲೆಂತ್ ಆಗಿರುತ್ತೆ. ಓಕೆ, ಒಂದು. ಬಟ್ ಮ್ಯಾನ್ ಲೆಂತ್ ಯಾವಾಗಲೂ ಸ್ನೇಹಿತರೆ 0 ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಮತ್ತೆ ಇದು ಮೂವಿಂಗ್ ಆಬ್ಜೆಕ್ಟ್, ಟ್ರೈನು ಮೂವ್ ಆಗ್ತಾ ಇದೆ, ಮನುಷ್ಯನು ಮೂವ್ ಆಗ್ತಾ ಇದ್ದಾನೆ. ಎರಡೂ ಮೂವಿಂಗ್ ಆಬ್ಜೆಕ್ಟ್ ಆಗಿರೋದ್ರಿಂದ ಸ್ನೇಹಿತರೆ ನಾವು ರಿಲೇಟಿವ್ ಸ್ಪೀಡ್ ತಗೊಳ್ಬೇಕು ಸ್ನೇಹಿತರೆ, ರಿಲೇಟಿವ್ ಸ್ಪೀಡ್ ತಗೊಳ್ಬೇಕು. ಓಕೆ ಎವ್ರಿವನ್, ರಿಲೇಟಿವ್ ಸ್ಪೀಡ್ ಯಾವ ತರ ತಗೊಳ್ಬೇಕು ಅಂದ್ರೆ ಸ್ನೇಹಿತರೆ, ಸೇಮ್ ಡೈರೆಕ್ಷನ್ ಒಂದೇ ದಿಕ್ಕಿನಲ್ಲಿದ್ರೆ, ಸ್ನೇಹಿತರೆ ಸ್ಪೀಡ್ ಅನ್ನ ಮೈನಸ್ ಮಾಡಬೇಕು. ಓಕೆ, ಅದೇ ನಿಮಗೆ ಆಬ್ಜೆಕ್ಟ್ಗಳು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ಸ್ನೇಹಿತರೆ, ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ನೀವು ಸ್ಪೀಡ್ ಅನ್ನ ಕೂಡ್ಕೊಳ್ಬೇಕು ಸ್ನೇಹಿತರೆ. ಹಾಗಿದ್ರೆ ಇಲ್ಲಿ ಡೈರೆಕ್ಷನ್ ಏನಾಗ್ತಾ ಇದೆ, ಟ್ರೈನು ಈ ಕಡೆಯಿಂದ ಬರ್ತಾ ಇದೆ, ಮನುಷ್ಯ ಈ ಕಡೆಯಿಂದ ಬರ್ತಾ ಇದ್ದಾನೆ. ಹಾಗಿದ್ರೆ ಏನ್ ಮಾಡ್ಬೇಕು, ನಾವು ಸ್ಪೀಡ್ ಅನ್ನ ಆಪೋಸಿಟ್ ಡೈರೆಕ್ಷನ್ ಆಗಿರೋದ್ರಿಂದ ಕೂಡ್ಕೊಳ್ಬೇಕು ಸ್ನೇಹಿತರೆ. ಹಾಗಿದ್ರೆ ಈಗ ಸ್ಪೀಡ್ ಎಷ್ಟಾಗುತ್ತೆ, ಸ್ಪೀಡು 59 ಕಿಲೋಮೀಟರ್ ಪರ್ ಅವರ್ ಪ್ಲಸ್ 7 ಕಿಲೋಮೀಟರ್ ಪರ್ ಅವರ್. ಸ್ಪೀಡ್ ವಿಲ್ ಬಿ ಸ್ನೇಹಿತರೆ 66 ಕಿಲೋಮೀಟರ್ ಪರ್ ಅವರ್. ಕರೆಕ್ಟ್ ಎವ್ರಿಬಡಿ? ಈಗ ಸ್ಪೀಡ್ ಗೊತ್ತಾಗಿದೆ, ಟ್ರೈನ್ ಲೆಂತ್ ಗೊತ್ತಿದೆ 220 ಮೀಟರ್ ಅಂತ. ಟೈಮ್ ಕಂಡುಹಿಡಿಬೇಕು. ಸೊ ಟೈಮ್ಗೆ ಫಾರ್ಮುಲಾ ಏನು, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟು, ಟ್ರೈನ್ ಲೆಂತ್ ಆಗಿರುತ್ತೆ, ಕೊಟ್ಟಿದ್ದಾರೆ ಅವರೇನೆ 220 ಮೀಟರ್. ಸೊ 220 ಡಿವೈಡೆಡ್ ಬೈ 66 ಕಿಲೋಮೀಟರ್ ಪರ್ ಅವರ್. ಓಕೆ, ಇಲ್ಲಿ ನೋಡಿ ಸೆಕೆಂಡ್ಸ್ ಅಲ್ಲಿದೆ. 66 ಕಿಲೋಮೀಟರ್ ಪರ್ ಅವರ್ ಅನ್ನ ನೀವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಸ್ನೇಹಿತರೆ 18/5 ಮಾಡಬೇಕು. ಎಸ್ ಆರ್ ನೋ ಎವ್ರಿವನ್? ಕಿಲೋಮೀಟರ್ ಪರ್ ಮೀಟರ್ ಪರ್ ಸೆಕೆಂಡ್ ಅಂದ್ರೆ 5/18 ಮಾಡಬೇಕು. ಸೊ 18 ಮೇಲೆ ಹೋದಾಗ ಏನಾಗುತ್ತೆ, 220 ಇಂಟು 18 ಡಿವೈಡೆಡ್ ಬೈ 66 ಇಂಟು 5. ಓಕೆ ಎವ್ರಿವನ್? ಸೊ 11 2ರಲ್ಲಿ 1 0, 11 6ರಲ್ಲಿ, 6 1ರಲ್ಲಿ, 6 3ರಲ್ಲಿ, 5 1ರಲ್ಲಿ, 5 4ರಲ್ಲಿ, 4 3ರಲ್ಲಿ 12 ಸೆಕೆಂಡ್. ಓಕೆ ಎವ್ರಿವನ್? ಇದಕ್ಕೂ ಸರಿಯಾದ ಉತ್ತರ ಸ್ನೇಹಿತರೆ 12 ಸೆಕೆಂಡ್. ಅರ್ಥ ಆಗ್ತಿದೆ ಇವಾಗ? ವೆರಿ ಗುಡ್ ಹೇಮಂತ್, ವೆರಿ ಗುಡ್ ಅನುಷಾ. ಐ ಹೋಪ್ ಇಟ್ ಇಸ್ ಕ್ಲಿಯರ್ ಮೈ ಡಿಯರ್ ಫ್ರೆಂಡ್ಸ್. ಹೌದಲ್ಲ? ವೆರಿ ಗುಡ್. ನೋಡಿ, ಈ ತರ ಒಬ್ಬ ಮನುಷ್ಯ ಸೇಮ್ ಡೈರೆಕ್ಷನ್, ಆಪೋಸಿಟ್ ಡೈರೆಕ್ಷನ್, ಎರಡು ರೈಲ್ಗಳು ಸೇಮ್ ಡೈರೆಕ್ಷನ್, ಆಪೋಸಿಟ್ ಡೈರೆಕ್ಷನ್. ನೋಡಿ, ನಿಮಗೆ ಡೆಮೋ ತೋರಿಸ್ತೀನಿ ಇವಾಗ ಸ್ನೇಹಿತರೆ. ವಿಲ್ ಸಿ ದ ಡೆಮೋ ಆಫ್ ನೆಕ್ಸ್ಟ್ ಪ್ರಾಬ್ಲಮ್ಸ್. ನೋಡಿ, ಸಿ ಹಿಯರ್ ಎವ್ರಿವನ್. ಎಸ್, ನೋಡಿ ಸೇಮ್ ಡೈರೆಕ್ಷನ್ ಹೋಗ್ತಾ ಇದ್ದಾರೆ. ನೋಡಿ, ಮನುಷ್ಯ ಬಂದ, ಈಗ ನೋಡಿ ಆ ಮನುಷ್ಯನ ಕ್ರಾಸ್ ಮಾಡ್ತಾ ಇದೆ, ಕ್ರಾಸ್ ಮಾಡ್ತೀನಿ ಮಾಡಿಲ್ಲ, ಮಾಡಿದೆ ಸ್ನೇಹಿತರೆ. ಓಕೆ, ಸಿ ಹಿಯರ್ ನಾವು ನೋಡಿ. ಎಸ್, ಓಕೆ, ನೋಡಿ ಸ್ನೇಹಿತರೆ, ಐ ವಿಲ್ ಶೋ ದಟ್ ಒನ್. ನೋಡಿ, ಈಗ ನೋಡಿ ಕ್ರಾಸ್ ಮಾಡಿದ್ದಾರೆ. ಅರ್ಥ ಆಗ್ತಿದ್ಯಾ ಸ್ನೇಹಿತರೆ? ಈಗ ಮನುಷ್ಯನು ಈ ಕಡೆ ಓಡ್ತಾ ಇದ್ದಾನೆ, ಟ್ರೈನ್ ಈ ಕಡೆ ಈಗ ಕ್ರಾಸ್ ಮಾಡ್ತಾ ಇದ್ದಾರೆ. ಈಗ ಏನಾಗಬೇಕು, ಸ್ಪೀಡು ಡೈರೆಕ್ಷನ್ ಒಂದೇ ಕಡೆಗಿದ್ದಾಗ ಸ್ಪೀಡ್ ಅನ್ನ ಮೈನಸ್ ಮಾಡಬೇಕು. ನೋಡಿ, ಅದೇ ತರ ಐ ವಿಲ್ ಶೋ ಸಮ್ ಅದರ್ ಪ್ರಾಬ್ಲಮ್ಸ್. ನೋಡಿ, ಈಗ ಎರಡು ಟ್ರೈನು ಯಾವ್ದು ಡೈರೆಕ್ಷನ್ ಬರ್ತಾ ಇದೆ, ಸೇಮ್ ಡೈರೆಕ್ಷನ್. ನೋಡಿ ಸ್ನೇಹಿತರೆ, ಎರಡು ಟ್ರೈನು ಸೇಮ್ ಡೈರೆಕ್ಷನ್ ಬರ್ತಾ ಇದೆ. ನೋಡಿ, ಇವಾಗ ಸೇಮ್ ಡೈರೆಕ್ಷನ್ ಬಂತು. ನೋಡಿ ಸ್ನೇಹಿತರೆ, ಈಗ ಟ್ರೈನ್ ಇದಕ್ಕಿಂತ ಫಾಸ್ಟ್ ಕ್ರಾಸ್ ಆಗ್ತದೆ. ನೋಡಿ, ಕ್ರಾಸ್ ಆಗ್ತಾ
point of each other. See everyone, I will show that one also. ನೋಡಿ ಸ್ನೇಹಿತರೆ, ಇವಾಗ ಮೈ ಡಿಯರ್ ಫ್ರೆಂಡ್ಸ್ ಇಲ್ಲಿ ಡಿಸ್ಟೆನ್ಸ್ ಏನಾಗಿರುತ್ತೆ ಸ್ನೇಹಿತರೆ, ಈ ಟ್ರೈನ್ ಉದ್ದ ಇಷ್ಟು ಸೇರಿದ್ರೆ ಮೈ ಡಿಯರ್ ಫ್ರೆಂಡ್ಸ್ ಟ್ರೈನ್ ಲೆಂತ್ ಆಗಿರುತ್ತೆ, ದೂರ ಆಗಿರುತ್ತೆ. ಈ ಟ್ರೈನ್ ಇಲ್ಲಿಂದ ಇಲ್ಲಿಗೆ, ದಿಸ್ ಈಸ್ ದ ಡಿಸ್ಟೆನ್ಸ್ ಎವ್ರಿವನ್. ಓಕೆ, ಸ್ಪೀಡ್ ಎರಡು ಟ್ರೈನ್ ಸೇಮ್ ಡೈರೆಕ್ಷನ್ ಆಗಿದ್ರೆ ಸ್ಪೀಡ್ ಅನ್ನ ಮೈನಸ್ ಮಾಡ್ತೀರಾ, ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ, ಈಸಿ ಆಗುತ್ತೆ. ಓಕೆ, ಸೊ ಅದೇ ತರ ಸ್ನೇಹಿತರೆ ನೋಡಿ, ನೆಕ್ಸ್ಟ್ ಆಪೋಸಿಟ್ ಬಂದಾಗ ಏನ್ ಮಾಡೋದು ಸರ್? ಆಪೋಸಿಟ್ ಬಂದಾಗ ಏನ್ ಮಾಡೋದು ನೋಡಿ ಸರ್. ಓಕೆ, ಆಪೋಸಿಟ್ ಡೈರೆಕ್ಷನ್ ಬರ್ತಾ ಇದೆ ನೋಡಿ. ಸೊ ದೇ ಆರ್ ಕಮಿಂಗ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ಸ್ನೇಹಿತರೆ. ನೋಡಿ, ಈಗ ಎಂಟ್ರಿ ಕೊಟ್ಟಿದೆ, ಇನ್ನು ಕ್ರಾಸ್ ಆಗಿಲ್ಲ. Now they cross each other. Okay, my dear friends, I will show you, my dear friends, I will show you. Nodi, once again, nodi, they are coming in the opposite direction. Train galu innu cross agilla. Now they cross each other. Okay, my dear friends, ಗೊತ್ತಾಗ್ತಿದೆಯಾ? I will show the picture as well. Okay. Yes. Now it cross each other. ನೋಡಿ ಸ್ನೇಹಿತರೆ, ಈ ಪೊಸಿಷನ್ ಅಲ್ಲಿ ದೇ ಕ್ರಾಸ್ ಈಚ್ ಅದರ್. ಟ್ರೈನ್ಗಳು ಎರಡು ಸೈನ್ ಆಗಿದೆ. ಆಗೇನಾಗುತ್ತೆ, ದೂರ ಸ್ನೇಹಿತರೆ, ಇಲ್ಲಿಂದ ಇಲ್ಲಿಗೆ ದೂರ ಆಗುತ್ತೆ. ಎರಡು ಟ್ರೈನು ಆಪೋಸಿಟ್ ಡೈರೆಕ್ಷನ್ ಆಗಿರೋದ್ರಿಂದ ಸ್ಪೀಡ್ ಅನ್ನ ಕೂಡಬೇಕಾಗುತ್ತೆ. ಒಂದು ಸ್ಪೀಡ್ ಕೊಟ್ಟಿದ್ದಾರೆ, ಇನ್ನೊಂದು ಸ್ಪೀಡ್ ಕೊಟ್ಟಿಲ್ಲ, ಬಟ್ ಟೈಮ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಫಾರ್ಮುಲಾ ಹಾಕಿದ್ರೆ ಯು ವಿಲ್ ಗೆಟ್ ದ ಆನ್ಸರ್. ಓಕೆ ಎವ್ರಿವನ್, ಮೈ ಡಿಯರ್ ಫ್ರೆಂಡ್ಸ್, ಐಡಿಯಾ ಬರ್ತಾ ಇದೆ ಅಲ್ವಾ ಸ್ನೇಹಿತರೆ? ನೋಡಿ, ದೇ ಕ್ರಾಸ್ ಈಚ್ ಅದರ್, ದಿಸ್ ಇಸ್ ದ ಪೊಸಿಷನ್. ಓಕೆ ಎವ್ರಿವನ್, ಸೊ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮ್ಮ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ ಅನ್ನ ಕಮೆಂಟ್ ಮಾಡಿ. ಅನ್ಅಕಾಡೆಮಿನಲ್ಲಿ ಸ್ನೇಹಿತರೆ ಪ್ಲಸ್ ಕ್ಲಾಸ್, ಫ್ರೀ ಕ್ಲಾಸ್ ಅನ್ನು ವಾಚ್ ಮಾಡುವಾಗ ರೆಫರಲ್ ಕೋಡ್ NP101 ಯೂಸ್ ಮಾಡಿ ಸ್ನೇಹಿತರೆ. ಓಕೆ ಎವ್ರಿವನ್, ಸೊ ಇಲ್ಲಿಗೆ ಸ್ನೇಹಿತರೆ ಈ ಒಂದು ಕೋರ್ಸ್ ಅನ್ನ, ಈ ಒಂದು ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸೋಣ ಅಂತ ಅನ್ಕೊಂಡಿದ್ದೀನಿ. 9 ಗಂಟೆಗೆ ನನಗೆ ಪ್ಲಸ್ ಕ್ಲಾಸ್ ಇದೆ ಸ್ನೇಹಿತರೆ. ಇದೇ ತರ ನೆಕ್ಸ್ಟ್ ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ ಮೈ ಡಿಯರ್ ಫ್ರೆಂಡ್ಸ್. ಥ್ಯಾಂಕ್ ಯು ಎವ್ರಿವನ್, ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್, ಜೈ ಹಿಂದ್, ಜೈ ಕರ್ನಾಟಕ.